ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಅತುಲ್ ಸುಭಾಷ್ ಪತ್ನಿ ಕಿರುಕುಳಕ್ಕೆ ನರಳಿ ಪ್ರಾಣ ಬಿಟ್ಟ ದುರಂತ ನಾಯಕ. ಪುರುಷರಿಗೆ ಆಗ್ತಾ ಇರೋ ಕಿರುಕುಳದ ಬಗ್ಗೆ ದೇಶಕ್ಕೆ ತಿಳಿಸಿದ ವ್ಯಕ್ತಿ. ಇದೀಗ ಟೆಕ್ಕಿ ಸುಸೈಡ್ಗೆ ಕಾರಣವಾಗಿದ್ದ ಪತ್ನಿ, ಅತ್ತೆ, ಬಾಮೈದ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಈ ಸುದ್ದಿ ಮೊದಲು ಬೆತ್ತರಿಸಿದ್ದ ನ್ಯೂಸ್ ಫಸ್ಟ್ಗೆ ಧನ್ಯವಾದಗಳ ಮಹಾಪೂರ ಹರಿದು ಬಂದಿದೆ. ಬೆಳಗಾವಿಯಲ್ಲಿ ಸುವರ್ಣ ಸೌಧ ಕಟ್ಟಿದ ಉದ್ದೇಶವೇ ಮರೀಚಿಕೆ ಆಯ್ತಾ? ಹೀಗೊಂದು ಪ್ರಶ್ನೆ ಮೂಡಿದೆ. ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಕಲಾಪದಲ್ಲಿ ಚರ್ಚೆಯೇ ಆಗ್ತಿಲ್ಲ ಅನ್ನೋ ಮಾತು ಮಾರ್ಧನಿಸಿದೆ. ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಸದನ ಕಾಲಹರಣದ ಆರೋಪ ಮಾಡಿದ್ದಾರೆ. 150 ಕೋಟಿ ರೂಪಾಯಿ ಆಮಿಷ, ವಕ್ಫ್ ಅಕ್ರಮ ಮುಚ್ಚಿ ಹಾಕೋಕೆ ವಿಜಯೇಂದ್ರ ಈ ಆಫರ್ ಮಾಡಿದ್ರಂತೆ. ಹೀಗಂತ ಸಿಎಂ ಸಚಿವರು ಆರೋಪಿಸಿದ್ದಾರೆ. ಈ ಮಾತನ್ನ ಕೇಳಿ ಕೇಸರಿ ಸಾರಥಿ ಉರಿದು ನಖಶಿಕಾಂತ ಹೋಗಿದ್ದಾರೆ. ಕೋಟಿ ಕೋಟಿ ಹಣದ ಆಮಿಷಕ್ಕೆ ಅನ್ವರ್ ಮಾಣಿಪ್ಪಾಡಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸರ್ಕಾರದ ಗೃಹಲಕ್ಷ್ಮಿ ತೃತೀಯ ಲಿಂಗಿಗಳ ಮನೆಯ ಬಾಗಿಲು ಬಡಿದಿದ್ದಾಳೆ. ಮಹಿಳೆಯರಿಗೆ ಬರ್ತಾ ಇದ್ದ 2,000 ಮಂಗಳಮುಖಿಯರಿಗೂ ಸಿಗ್ತಾ ಇದೆ. ಗ್ಯಾರಂಟಿ ಕೊಟ್ಟ ಸರ್ಕಾರಕ್ಕೆ ಮೊದಲು ಹಣ ಪಡೆದ ಪ್ರಣತಿ ಪ್ರಕಾಶ್ ಧನ್ಯವಾದವನ್ನ ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್ ವಿಡಿಯೋ ಹಂಚಿಕೊಂಡು ಸಿಎಂ ಸಂತಸ ಪಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.